MP ಜಯರಾಜ್ ಒಬ್ಬರು ಕ್ರಿಮಿನಲ್ ಅಂತ ಹೇಳ್ಬೋದು, ಇಲ್ಲ ಇವಾಗ ರಾಬಿನ್ ಹುಡ್ ಅಂತ ಹೇಳ್ಬೋದು. ಶ್ರೀಧರ್ ಅಂತ ಒಬ್ಬ ಪತ್ರಕರ್ತರಿದ್ದಾರೆ ಅಂತ ಜಯರಾಜ್ ಗೊತ್ತಿತ್ತು. ಜಯರಾಜ್ ಅಂತ ಒಬ್ಬ ಕ್ರಿಮಿನಲ್ ಅಂತಲೇ ಇಟ್ಕೊಳ್ಳಿ, ಪರವಾಗಿಲ್ಲ, ಅಥವಾ ರೌಡಿ ಅಂತ ಇಟ್ಕೊಳ್ಳಿ. ಜಯರಾಜ್ ಬಗ್ಗೆ ನನಗೊಂಥರ ಆಕರ್ಷಣೆ ಆಯಿತು. ನನ್ನ ಬಗ್ಗೆ ಜಯರಾಜ್ಗೊಂದ್ಸತಿ ಆಕರ್ಷಣೆನೇ. ಗರೀಬಿ ಹಠಾವಿಯಿಂದ ಸಂಪಾದನೆ ಮಾಡೋ ಅವಶ್ಯಕತೆ ಜಯರಾಜ್ಗಿರಲಿಲ್ಲ. ಪ್ರಿಯರಾಗಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಜನಪ್ರಿಯತೆಯಲ್ಲಿ, ಪಾಪ್ಯುಲಾರಿಟಿಯಲ್ಲಿ ಜೀವರಾಜ್ ನಂಬರ್ 1 ಆಗಿದ್ದರು. ನನ್ನ ಮಾತುಗಾರಿಕೆ ಹಾಗೂ ನನಗೆ ಒಂದು ಪೊಲೀಸ್ ಲೆವೆಲ್ನಲ್ಲಿ, ಪೊಲಿಟಿಕಲ್ ಲೆವೆಲ್ನಲ್ಲಿ ಇದ್ದ ಕಾಂಟ್ಯಾಕ್ಟ್ಸು ಜಯರಾಜ್ಗೆ ಸ್ವಲ್ಪ ಏನೋ ಈ ಮನುಷ್ಯನಲ್ಲಿ ಒಂದು ಸ್ವಲ್ಪ ಶಕ್ತಿ ಇದೆ, ನನಗೆ ಬೇಕಾಗಬಹುದು ಅನ್ನೋ ಯಾವ ರೀತಿ ಅಂತ ಅದು ಆತನಿಗೆ ಗೊತ್ತು. ಪತ್ರಿಕೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಪತ್ರಿಕೆಯನ್ನು ಒಂದು 3 ಅಕ್ಷರ ಬರೆಯೋಕ್ಕೂ ಬರ್ತಿರಲಿಲ್ಲ. ಈಗ ದೇವರಾಜ್ ಅರಸು ಅಳಿಯನಿಗೆ ಪತ್ರಿಕೆ ಯಾಕೆ ಬೇಕಿತ್ತು? MD ನಟರಾಜ್ ಡಾಕ್ಟ್ರೇ ಇರ್ಬೋದು, MBBS ಓದಿದ್ರು ಅವರು, ಬಟ್ ಅವ್ರಿಗೆ ಪತ್ರಿಕೆ ಅವಶ್ಯಕತೆ ಇರಲಿಲ್ಲ. ಆ ಥರ ನೋಡಿದ್ರೆ ಅವ್ರ ಮಾವ ದೇವರಾಜ್ ಅರಸನ್ನ ಉಪಯೋಗಿಸ್ಕೊಂಡು ಒಂದು ನರ್ಸಿಂಗ್ ಹೋಮೇ ಕಟ್ಟಿಸ್ಕೋಬೋದಾಗಿತ್ತಲ್ಲ ಅವರು. ನಿಜವಾದ ಪತ್ರಿಕೋದ್ಯಮದ ಆಸಕ್ತಿ ಇವರಿಗಿಲ್ಲ. ಕೈನಲ್ಲಿ ಚಾಕು ಇಟ್ಕೊಂಡ್ರೆ ರೌಡಿ ಅಂತಾರೆ, ಕೈನಲ್ಲಿ ಮಚ್ಚಿಟ್ಕೊಂಡ್ರೆ ಕೊಲೆಗಾಡಕ ಅಂತಾರೆ, ಕೈನಲ್ಲಿ ಸಣ್ಣ ಬ್ಲೇಡ್ ಇಟ್ಕೊಂಡ್ರೆ ಪಿಕ್ ಪ್ಯಾಕೆಟು ಅಂತಾರೆ. ನಾನು ಸಂಪಾದಕ ಅಂತೇಳಿ ಒಂದು ID ಕಾರ್ಡ್ ಹಾಕೊಂಡ್ಬಿಟ್ರೆ ಅದು ಇದಕ್ಕೆಲ್ಲದಕ್ಕಿಂತ ಮೋಸ್ಟ್ ಡೇಂಜರಸ್ ಅದು. MP ಜಯರಾಜ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ, ಜಯರಾಜನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡ್ತಾರೆ. ಒಬ್ಬರು ಕ್ರಿಮಿನಲ್ ಅಂತ ಹೇಳ್ಬೋದು, ಇನ್ನೊಬ್ಬರು ಇಲ್ಲ ಇವಾಗ ರಾಬಿನ್ ಹುಡ್ ಅಂತ ಹೇಳ್ಬೋದು, ಇಲ್ಲ ಅವರು ಸಾಂದರ್ಭಿಕವಾಗಿ ಏನೋ ಚೇಂಜ್ ಆಗಿಬಿಟ್ರು ಅಂತ ಹೇಳ್ಬೋದು. ವಾಟ್ ಎವರ್ ಇಟ್ ಒಪಿನಿಯನ್ಸ್ ಇನ್ ಡಿಫ್ರೆಂಟ್ ಸ್ಟೇಜಸ್, ಇನ್ ಡಿಫ್ರೆಂಟ್ ವ್ಯೂಸ್. ಟೋಟಲಿ ನನ್ನ ನಾಲೆಡ್ಜಿಗೆ ನಾನು ಜಯರಾಜ್ ಜೊತೆ ಸಂಪರ್ಕದಲ್ಲಿ ಇದ್ದ ಹಾಗೆ ಮೊಟ್ಟ ಮೊದಲು ಒಂದು ಸ್ಪಷ್ಟಪಡಿಸ್ತೇನೆ. ಜಯರಾಜ್ ಅವರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಾನು ಅಂಡರ್ಲೈನ್ ಮಾಡಿ ಹೇಳ್ತೀನಿ. ಜಯರಾಜ್ ಅವರ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೂ ನನಗೂ ಸಂಬಂಧ ಇಲ್ಲ. ನೋ ವೇ ಐ ವಾಸ್ ಕನೆಕ್ಟೆಡ್ ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಫ್ ಮಿಸ್ಟರ್ ಜಯರಾಜ್. ಶ್ರೀಧರ್ ಜಾಯಿಂಡ್ ವಿತ್ ಜಯರಾಜ್ ಆ್ಯಸ್ ಎ ಜರ್ನಲಿಸ್ಟ್, ಕಂಟಿನ್ಯೂಡ್ ಆ್ಯಸ್ ಎ ಜರ್ನಲಿಸ್ಟ್ ಅಪ್ ಟು ಎಂಡ್ ಆಫ್ ಮಿಸ್ಟರ್ ಜಯರಾಜ್. ಜಯರಾಜ್ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಏನು ನೋಡಿದವನಲ್ಲ. ನನಗೆ ಅವರಿಗೆ ಶ್ರೀಧರ್ ಅಂತ ಒಬ್ಬ ಪತ್ರಕರ್ತರಿದ್ದಾರೆ ಅಂತ ಜಯರಾಜ್ ಗೊತ್ತಿತ್ತು. ಜಯರಾಜ್ ಅಂತ ಒಬ್ಬ ಕ್ರಿಮಿನಲ್ ಅಂತಲೇ ಇಟ್ಕೊಳ್ಳಿ, ಪರವಾಗಿಲ್ಲ, ಅಥವಾ ರೌಡಿ ಅಂತ ಇಟ್ಕೊಳ್ಳಿ, ಅಥವಾ ಪೊಲೀಸ್ ದೃಷ್ಟಿಯಲ್ಲಿ ಬೇರೆ ಥರ ಇರುತ್ತೆ. ಜಯರಾಜ್ ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ನನಗೆ ಜಯರಾಜ್ ಹತ್ರ ಹೋಗಬೇಕು ಅಂತ ಅವಶ್ಯಕತೆಯೂ ಇರಲಿಲ್ಲ. ನನಗೆ ಅದು ಎಸೆನ್ಷಿಯಲ್ಲೂ ಇರಲಿಲ್ಲ. ಜಯರಾಜು ಕೂಡ ನಾನು ಎಸೆನ್ಷಿಯಲ್ ಏನಿರಲಿಲ್ಲ. ನನ್ನಂಥ ಪತ್ರಿಕೆಯವರು ತುಂಬ ಜನ ಇದ್ದರು. ಆದರೆ ನಾನು ಜಯರಾಜ್ ಹತ್ರ ಹೋದ್ಮೇಲೆ, ಅಂದರೆ ಜಯರಾಜ್ ಅವರ ಪತ್ರಿಕೆ ಗರೀಬಿ ಹಠಾವಾಗೆ ಒಂದು ಸಿಸ್ಟಮ್ ಇರಲಿಲ್ಲ, ಒಂದು ಡಿಸಿಪ್ಲಿನ್ ಇರಲಿಲ್ಲ, ಒಂದು ಜರ್ನಲಿಸಮ್ ಎಥಿಕ್ಸ್, ಪತ್ರಿಕೋದ್ಯಮದ ತತ್ವ ಇರಲಿಲ್ಲ, ಸಿದ್ಧಾಂತ ಇರಲಿಲ್ಲ. ಹೋಗೋದ್ರೊಳಗಡೆ ಎಷ್ಟು ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ? ಅದು ಇತಿಹಾಸ ತುಂಬ ಇದೆ. ಇದರಲ್ಲಿ ನೋಡಿ, ಸಂಪುಟ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಟ್ ನಾನು ಗರೀಬಿ ಹಠಾವಾಗೆ ನನಗೆ ಡೈರೆಕ್ಟ್ ಸಂಪರ್ಕ ಸಿಕ್ಕಿದ್ದು 1983ರ ಆಸುಪಾಸಿನಲ್ಲಿ. ಜಯರಾಜ್ ಎಕ್ಸ್ಪೈರ್ ಆಗಿದ್ದು 1989ರಲ್ಲಿ. ಅರ್ಥ ಮಾಡ್ಕೊಳ್ಳಿ. ನನ್ನ ಜಯರಾಜ್ ಅವರ ಪರಿಚಯ ಇರ್ಬೋದು, ಹಲೋ ಪರಿಚಯ ಇದ್ದರೆ ಅದು ಫ್ರೆಂಡ್ಶಿಪ್ ಆಗೋದಿಲ್ಲ, ಅಥವಾ ರಿಲೇಷನ್ಶಿಪ್ ಆಗೋದಿಲ್ಲ, ಅಥವಾ ಅವರು ವ್ಯವಹಾರ ಎಲ್ಲ ನನಗೆ ಗೊತ್ತು ಅಂತ ಅವರು ಅಲ್ಲ, ನನ್ನ ವ್ಯವಹಾರ ಎಲ್ಲ ಅವ್ರಿಗೆ ಗೊತ್ತು ಅಂತ ಅಲ್ಲ. ವೆರಿ ಶಾರ್ಟ್ ಪೀರಿಯಡ್. ಜಯರಾಜ್ ಯಾವಾಗ ಅಂತ ಹೇಳಿ ನಾನಾಗಲೇ ಬೆಳಿಗ್ಗೆ ಒಂದು ಕಡೆ ನಿಮ್ಮ ಹತ್ರನೇ ಹೇಳಿದ್ದೇನೆ. ಇದು ಮೈಸೂರಿನಲ್ಲಿ ಅರ್ಲಿ 80s ವಿಶ್ವ ಕನ್ನಡ ಮಹಾಸಮ್ಮೇಳನ ಅಂತಾಗುತ್ತೆ. ಆ ಸಮಯದಲ್ಲಿ ನನ್ನ ಆ್ಯಕ್ಟಿವಿಟೀಸು, ನನ್ನ ಮಾತುಗಾರಿಕೆ ಹಾಗೂ ನನಗೆ ಒಂದು ಪೊಲೀಸ್ ಲೆವೆಲ್ನಲ್ಲಿ, ಪೊಲಿಟಿಕಲ್ ಲೆವೆಲ್ನಲ್ಲಿ ಇದ್ದ ಕಾಂಟ್ಯಾಕ್ಟ್ಸು ಜಯರಾಜ್ಗೆ ಸ್ವಲ್ಪ ಏನೋ ಈ ಮನುಷ್ಯನಲ್ಲಿ ಒಂದು ಸ್ವಲ್ಪ ಶಕ್ತಿ ಇದೆ, ನನಗೆ ಬೇಕಾಗಬಹುದು ಅನ್ನೋ ಯಾವ ರೀತಿ ಅಂತ ಅದು ಆತನಿಗೆ ಗೊತ್ತು. ಅವರು ಯಾವತ್ತೂ ನನ್ನ ಹೇಳಿದವನಲ್ಲ, ನಾನು ಅವ್ರನ್ನ ಕೇಳಿದವರಲ್ಲ. ಬಟ್ ಜಯರಾಜ್ ಬಗ್ಗೆ ನನಗೊಂಥರ ಆಕರ್ಷಣೆ ಆಯಿತು. ನನ್ನ ಬಗ್ಗೆ ಜಯರಾಜ್ಗೊಂದ್ಸತಿ ಆಕರ್ಷಣೆ ಅಂತಲೇ ಪದ ಉಪಯೋಗ, ಏನು ತಪ್ಪೇನಿಲ್ಲ. ಅದು ಪ್ರೊಫೆಷನಲ್ ಅಟ್ರ್ಯಾಕ್ಷನ್, ಪ್ರೊಫೆಷನಲ್.
ಅಷ್ಟೊತ್ತಿಗೆ ಜಯರಾಜು ಹೆಸರು ಮಾತ್ರಿಗೆ ಗರಿಬಿ ಹಠ ಅಂತ ಪತ್ರಿಕೆ ನಡೆಸ್ತಾ ಇದ್ದಿದ್ದು. ಅವರಿಗೆ ಯಾವುದೇ ಒಂದು ಎಥಿಕ್ಸ್ ಇರಲಿಲ್ಲ. ಪತ್ರಿಕೆ ಯಾಕೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಪತ್ರಿಕೆಯಿಂದ ಲಾಭ ಬರ್ತಾ ಗೊತ್ತಿರಲಿಲ್ಲ, ಪತ್ರಿಕೆಯಿಂದ ನಷ್ಟ ಬರ್ತಾ ಪತ್ರಿಕೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಪತ್ರಿಕೆಯನ್ನು ಒಂದು 3 ಅಕ್ಷರ ಬರೆಯೋಕ್ಕೂ ಬರ್ತಿರಲಿಲ್ಲ. ನನ್ನ ಇಟ್ಸ್ ಮೈ ಫ್ರ್ಯಾಂಕ್ ಒಪಿನಿಯನ್ ವಿತೌಟ್ ಎನಿ ಫಿಯರ್ ಆ್ಯಂಡ್ ಫೇರ್. ನಾನು ಯಾವಾಗ ಮೈಸೂರಿನ ಘಟನೆ ಹೇಳಿದ್ನಲ್ಲ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ, ಯಾವಾಗ ಆಗಿನ ಕಾಲಕ್ಕೆ DIG ಡೈರೆಕ್ಟರ್ ಇನ್ಸ್ಪೆಕ್ಟರ್ ಆಫ್ ಜನರಲ್ ಅಂತೇಳಿ ಡಾಕ್ಟರ್ PS ರಾಮಾನುಜಮ್ ಅಂತೇಳಿ, ಹಿ ವಾಸ್ ಎ ವೆರಿ ಹೈಲಿ ಕಲ್ಚರ್ಡ್, ವೆಲ್ ಎಜುಕೇಟೆಡ್, ಗುಡ್ ಜೆಂಟ್ಲ್ಮನ್ ಪೊಲೀಸ್ ಆಫೀಸರ್ ಹಿ ವಾಸ್. ಅಲ್ಲಿ ಆವಾಗ ಅವರು ಕಂಪ್ಲೀಟ್ಲಿ ಇನ್ಚಾರ್ಜ್ ಇದ್ದರು. ಈಗ DIG ಕಂಪ್ಲೀಟ್ಲಿ ಇನ್ಚಾರ್ಜ್. ಈಗ ಸ್ಪೆಷಲಿ ಅಲ್ಲಿ ಚೀಫ್ ಮಿನಿಸ್ಟ್ರು ಶಿವರಾಮ್ ಕಾರಂತರು ಉದ್ಘಾಟನೆ ಅಂತ VVIPಗಳು ಸಾಹಿತಿಗಳು ಬರೋದ್ರಿಂದ ಅವರಿಗೆ ಅದರ ಒಂದು ಮೇಂಟೆನೆನ್ಸು ಕೊಟ್ಟಿದ್ದರು. ಈಗ ನಾನು ಅಲ್ಲಿ ಜೀವರಾಳ್ ಆಳ್ವಾಗ ಹಿ ವಾಸ್ ಎ ಪವರ್ಫುಲ್ ಪೊಲಿಟಿಷಿಯನ್ ಇನ್ ಕರ್ನಾಟಕ. ಇವನ್ ರಾಮಕೃಷ್ಣ ಹೆಗ್ಡೆ ಅವರಿಗಿಂತ ಬಹಳ ಜನಪ್ರಿಯರಾಗಿದ್ದರು. ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಜನಪ್ರಿಯತೆಯಲ್ಲಿ, ಪಾಪ್ಯುಲಾರಿಟಿಯಲ್ಲಿ ಜೀವರಾಜ್ ಆಳ್ವ ನಂಬರ್ 1 ಆಗಿದ್ದರು. ಇದೆಲ್ಲ ಏನಾಯಿತು, ಜಯರಾಜ್ಗೆ ಮೈಂಡಲ್ಲಿ ಎಲ್ಲೋ ಬಂತು, ನನ್ನ ಪತ್ರಿಕೆಗೆ ಮೋಸ್ಟ್ಲಿ ಇಂಥ ಒಬ್ಬ ಜರ್ನಲಿಸ್ಟ್ ಬೇಕಾಗುತ್ತೆ. 83 ಅಂತ ಹೇಳಿದ್ರೆ ನನಗೆ ಆವಾಗ ಬಹುಶಃ 49, 50, 30+ ಏಜ್ ನನಗೆ. ಅವ್ರಿಗೂ ಅನಿಸಿರ್ಬೋದು. ಆ ಘಟನೆಗಳನ್ನ ಬೆಳಿಗ್ಗೆ ಮತ್ತೆ ರಿಪೀಟ್ ಮಾಡೋದು ಬೇಡ ಅನಿಸುತ್ತೆ. ಇದು ಜೈಲಿನಲ್ಲಿ ಆದ ಘಟನೆ. ಅಲ್ಲಿನ ಪ್ರೊಟೆಸ್ಟ್ ಮಾಡಿ ಒಂದು 15-20 ಸಂಘಟನೆಗಳು, ಯಾವ್ಯಾವ ಸಂಘಟನೆಗಳು, ಬುದ್ಧಿಜೀವಿಗಳ ಸಂಘಟನೆ, ದಲಿತ ಸಂಘಟನೆ, ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ಕನ್ನಡ ಚಳವಳಿಗಾರರ ಒಂದು ಸಂಘಟನೆ, ಈ ಥರ ಸಂಘಟನೆಗಳೆಲ್ಲ ಪ್ರೊಟೆಸ್ಟ್ ಮಾಡುವಾಗ ನಾವು ಒಂದು ಸ್ಮಾಲ್ ಪೇಪರ್ಸ್ ಯೂನಿಟ್ ಅಂತೇಳಿ, ಆ ಇನ್ಸಿಡೆಂಟ್ ಆದಮೇಲೆ ಜಯರಾಜು ನನಗೆ ಒಂದು ದಿವಸ ಕ್ಲಿಯರಾಗಿ ಓಪನ್ನಾಗಿ ಹೇಳಿದ್ರು, ಶ್ರೀಧರ್ ಏನು ಮಾಡ್ತಾಯಿದ್ದೀರಿ ಅಂತ. ಟು ಬಿ ಫ್ರ್ಯಾಂಕ್ ವಿತ್ ಯು, ಅವಾಗ ನಾನೇನು ಬರಿತಾ ಇದ್ದೆ, ಯಾವುದಕ್ಕೆ ಬರೀಬೇಕು, ಎಲ್ಲಿ ಬರೀಬೇಕು, ಏನು ಬರೀಬೇಕು ಅಂತೇಳಿ ನಿರ್ದಿಷ್ಟವಾದ ಟೈಮ್ ಟೇಬಲ್ಲು, ಒಂದು ಅಡಿಕ್ಟೆಡ್ ಜರ್ನಲಿಸಮ್ ಆಗಿರಲಿಲ್ಲ. ಸರ್ ಇಲ್ಲ ಸರ್, ಏನೋ ಅಲ್ಲಿ ಬರಿತಾ ಇದ್ದೀನಿ, ಯಾವುದೋ ಒಂದು ಇದಿಲ್ಲ, ಕೆಲಸ ಮಾಡಪ್ಪ, ನಾಳೆ ಬೆಳಿಗ್ಗೆಯಿಂದ ನಮ್ಮ ಆಫೀಸಿಗೆ ಬಂದುಬಿಡಿ. ಗನ್ನಿಗೆ ಆಫೀಸ್ ಗೊತ್ತಲ್ಲ, ಗೊತ್ತು ಅದು ಜಯರಾಜ್ ಅವರೇ. ನೆಕ್ಸ್ಟ್ ಡೇ ಮಾರ್ನಿಂಗೇ ಹೋದೆ. ನೋಡಿ ಶ್ರೀಧರ್, ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಅಂತ ಒಳ್ಳೆಯ ಮಾತುಗಾರ ಅಲ್ಲವೇ ಅಲ್ಲ ಅಂದರೆ ಭಾಷಣಕಾರನೂ ಅಲ್ಲ, ಮಾತುಗಾರನೂ ಅಲ್ಲ, ಬರವಣಿಗೆ ಮೊದಲೇ ಇಲ್ಲ. ಆದರೆ ಆತನಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಗ್ರಹಿಸುವ ಶಕ್ತಿ ಇತ್ತು. ಯಾರನ್ನಾರು ನೋಡಿದ್ರೆ ಇವರು ಹೇಗಿರ್ತಾರೆ, ಇವರ ಏನು ಆ್ಯಟಿಟ್ಯೂಡ್, ನಿಜವಾಗಿ ವಿದ್ಯಾವಂತರು ಬೇರೆ, ಬುದ್ಧಿವಂತರು ಬೇರೆ. ವಿದ್ಯಾವಂತರು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇರೋರು, MA ಮಾಡಿದ್ದೀನಿ, MSc ಮಾಡಿದ್ದೀನಿ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಏನೂ ಗೊತ್ತಿರಲ್ಲ. ಈ ಬುದ್ಧಿವಂತರು, ಅವ್ರಿಗೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ನೆಸಿಟಿ ಇಲ್ಲ, ಅವ್ರ ಬುದ್ಧಿನೇ ವರ್ಕ್ ಮಾಡುತ್ತೆ, ಅವ್ರಿಗೆ ಮೆಂಟಲ್ ವರ್ಕ್ ಮಾಡುತ್ತೆ. ನಾನು ಭಾಳ ಜನಕ್ಕೆ ಹೇಳ್ತೀನಿ, ವಿದ್ಯೆ ಬೇರೆ, ಬುದ್ಧಿ ಬೇರೆ ಅಂತ. ಅಫ್ಕೋರ್ಸ್ ಎರಡೂ ಒಂದೇ, ಮೂಲಕ್ಕೆ ಹೋದರೆ ಎರಡೂ ಒಂದೇ. ಅದನ್ನು ಪ್ರಾಕ್ಟಿಕಲಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನೋಡಿದಾಗ ನನ್ನ ದೃಷ್ಟಿಯಲ್ಲಿ ವಿದ್ಯೆ ಅಂದರೆ ಕಲಿಯೋದು ವಿದ್ಯೆ. ಬುದ್ಧಿ ಅನ್ನೋದು ಅದು ಹುಟ್ಟಿದಾಗಲೇ ಬಂದುಬಿಟ್ಟಿರುತ್ತೆ, ಅದು ನಮ್ಮ ರಕ್ತದಲ್ಲೇ ಬಂದುಬಿಡುತ್ತೆ ಬುದ್ಧಿ ಆಟೋಮೆಟಿಕ್ಕಾಗಿ. ಹೀಗಾಗಿ ಅದು ಯಾವ ಕಾರಣಕ್ಕೆ ಒಪ್ಕೊಂಡ್ರೆ ನನ್ನ he is having good contact with the police officers, he is having good contact with the political personalities, ಆಮೇಲೆ ಗುಡ್ ರೈಟರ್, ಗುಡ್ ಥಿಂಗ್, ಇದೆಲ್ಲ ಒಂದು ಪಾಸಿಟಿವ್ ಮೈಂಡು ನನ್ನ ಬಗ್ಗೆ ಆತನಿಗೆ ಬಂತು. ನಾನು ಅಷ್ಟೇ, ನನಗೆ ಪತ್ರಿಕೋದ್ಯಮಿ ಮುಖ್ಯವಾಗಿದ್ದರಿಂದ ನನಗೆ ಸಂಬಳ, ಅವ್ರು ಕೊಡೋ ಸಂಭಾವನೆ, ಅವ್ರು ಕೊಡೋ ಹಣ, ಇದೆಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ. ಬಹಳ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ, ಶ್ರೀಧರ್ ನಾಳೆಯಿಂದ ನನ್ನ ಏಕವಚನದಲ್ಲೇ ಕರೆದ್ರು ಪರವಾಗಿಲ್ಲ, ನೀನೇ ನೋಡ್ಕೋಬೇಕಪ್ಪ ಗರೀಬಿ ಹೇಟವನ್ನ, ಅದಕ್ಕೊಂದು ಹೊಸ ರೂಪ ಕೊಡಬೇಕು, ಕಮ್ ಬೈ ಟುಮಾರೋ ಮಾರ್ನಿಂಗ್, ನಾಳೆ ಬೆಳಗ್ಗೆ ಬಂದುಬಿಟ್ಟಿದ್ದೇವೆ. ಸರಿ, ನಾನು 2 ಮಾತಿಲ್ಲದೆ ಆಯಿತು ಸರ್. ಒಂದು ಅಪಾಯಿಂಟ್ಮೆಂಟ್ ಲೆಟ್ರು ಇಲ್ಲ, ಒಂದು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ, ಒಂದು ಒಪ್ಪಂದ ಇಲ್ಲ, ಒಂದು ಕರಾರು ಪತ್ರ ಇಲ್ಲ, ಒಂದು ವ್ಯವಹಾರ ಸಂಬಳ ಸಾರಿಗೆ ಯಾವುದೂ ಇದಿಲ್ಲ, ನೇಮಕಾತಿ ಪತ್ರ ಇಲ್ಲ, ಏನೂ ಇಲ್ಲ. ಓರಲ್ ನಾಳೆಯಿಂದವ ಬರ್ತೀನಿ. ಬಂದೆ, ಕೂತ್ಕೊಂಡೆ,
ಅದಕ್ಕೆ ಹಿಂದೆ ಮಾಡ್ತಾ ಇದ್ದವರು ಇಬ್ಬರನ್ನ ಮಾಡ್ತಾಯಿದ್ರು, ಕರೆಸಿದ್ರು. ನೋಡಿರಿ, ನಾಳೆಯಿಂದ ಸಚಿವ ಶ್ರೀಧರ್ ಪತ್ರಿಕೆ ನೋಡ್ಕೊಳ್ತಾರೆ ಗರೀಬಿ ಏಟವನ್ನ, ನೀವೇನು ಬೇಡ ಅಂತ ಹೇಳಲ್ಲ, ಬನ್ನಿ. ಅವರು ಸ್ನೇಹಿತರ ಥರನೇ ಇದ್ದು ಜಯರಾಜ್ಗೆ, ನನಗಿಂತ ಹಳದ್ರು ಪಾಪ. ಸ್ವಾಮಿರಾವ್ ಅಂತ ಒಬ್ಬರಿದ್ದರು, ಇನ್ನೊಬ್ಬರು ಇದ್ದರು. ಅವರಿಬ್ಬರು ನೋಡ್ಕೊಳ್ಳೋರು ಅಂತ ಹೇಳಿದ್ರೆ, ಜಯರಾಜ್ದು ಒಂದು ಹ್ಯಾಂಡ್ ಕಂಪೋಸಿಂಗ್ ಯೂನಿಟ್ ಇತ್ತು. ಅದನ್ನು ಅದನ್ನು ಇದು ಮಾಡಿ ಆಗ ಅದು ಇಲ್ಲ ಬೇರೆ ಕಡೆ ಜಾಬ್ ಮಾಡಿಸ್ತಾಯಿದ್ರು, ಬೇರೆ ಪ್ರೆಸ್ಸಲ್ಲಿ. ಆಮೇಲೆ ನಾನು ಹೋದ್ಮೇಲೆ ಅಡ್ವೈಸ್ ಮಾಡಿದೆ, ಸರ್ ಅದು ಔಟ್ ಆಫ್ ಡೇಟ್, ಅದು ಇಲ್ಲಿ ಬೇರೆ ಕಡೆ ಪ್ರಿಂಟ್ ಮಾಡಿಸೋದು, ಆಗಿನ್ನೂ ಇದೆಲ್ಲ ಬಂದಿರಲಿಲ್ಲ, ಸ್ಕ್ಯಾನಿಂಗ್ ಎಲ್ಲ ಬಂದಿರಲಿಲ್ಲ, ಬ್ಲಾಕ್ ಮಾಡಿಸ್ಬೇಕಾಗಿತ್ತು, ಸಿಸ್ಟಮ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ ಸರ್. ನೋಡೋಣಪ್ಪ. ಅವರು ಸ್ವಲ್ಪ ಅನುಮಾನವಾಗಿ, ಯಾಕೆಂದರೆ ಟೆಕ್ನಾಲಜಿ ಅವ್ರಿಗೂ ಗೊತ್ತಿರಲಿಲ್ಲ. ಈ ಪ್ರಿಂಟಿಂಗ್ ಟೆಕ್ನಾಲಜಿ ಅಂದರೆ ಟೈಪ್ ಸೆಟ್ ಮಾಡೋದು, ಹೋಗಿ ಟ್ರೆಡಲ್ ಪ್ರೆಸ್ಸು ಅಥವಾ ಇನ್ನೊಂದು ಸ್ವಲ್ಪ ಇಲ್ಲೊಂದು ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ಬರೋದು ಅಷ್ಟೇ. ಯಾಕೆಂದರೆ ಅದು ಕಮರ್ಷಿಯಲ್ ಮೈಂಡೆಡ್ ಏನಿರಲಿಲ್ಲ. ಪರ್ಟಿಕ್ಯುಲರ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಗರೀಬಿ ಹಠಾವಿಯಿಂದ ಸಂಪಾದನೆ ಮಾಡೋ ಅವಶ್ಯಕತೆ ಜಯರಾಜ್ಗಿರಲಿಲ್ಲ. ಜಯರಾಜ್ಗೆ ಬೇಕಾಗಿದ್ದು ಒಂದು ಪತ್ರಿಕೆ ಅಂತ ಬೇಕಿತ್ತು. ಅದನ್ನು ಬಹಳ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಪತ್ರಕರ್ತನಲ್ಲದವನು ಪತ್ರಿಕೋದ್ಯಮಕ್ಕೆ ಬರ್ತಾನೆ ಅಂದರೆ ಆತನ ಉದ್ದೇಶವೇ ಬೇರೆ ಇರುತ್ತೆ. ಪತ್ರಕರ್ತನಲ್ಲ, ಬರೋಕ್ಕೆ ಬರೋಲ್ಲ, ಓದೋಕ್ಕೆ ಬರೋಲ್ಲ, ಜರ್ನಲಿಸಮ್ ಎಥಿಕ್ಸ್ ಗೊತ್ತಿರಲ್ಲ, ಜರ್ನಲಿಸಮ್ ಪ್ರಿನ್ಸಿಪಲ್ಸ್ ಗೊತ್ತಿರಲ್ಲ, ಜರ್ನಲಿಸಮ್ ಅಂದರೆ ಏನೂ ABCD ಗೊತ್ತಿರಲ್ಲ. ಈಗ ಅಂಥವ್ರು ಬರ್ತಾರೆ ಅಂದರೆ ಅದರಿಂದ ಉದ್ದೇಶ ಬೇರೆ ಇರುತ್ತೆ, ಪರ್ಪಸ್ ಬೇರೆ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ಬಹಿರಂಗ ಸತ್ಯ, ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಜಯರಾಜ್ಗೂ ಒಂದು ಪತ್ರಿಕೆಯ ಸಂಪಾದಕ ಅಂತ ಬೇಕಿತ್ತು. ಪತ್ರಿಕೆಯವ್ರ ಬಗ್ಗೆ ನಾನು ಭಾಳ ಅಭಿಮಾನ ಇಟ್ಕೊಂಡು ಸುಮಾರು 50 ವರ್ಷಗಳ ಪತ್ರಿಕೋದ್ಯಮದಲ್ಲಿ ಕಾಲ ಕಳೆದು ನಾನೇ ಹೇಳ್ತೇನೆ, ಈ ಪತ್ರಿಕೆ ಅನ್ನೋದು ಅದನ್ನು ಇಂಗ್ಲೀಷ್ನಲ್ಲೇ ಗಾದೆ, ಕನ್ನಡದವ್ರು ಮಾಡಿದ್ದಲ್ಲ. ಪೆನ್ ಈಸ್ ಶಾರ್ಪರ್ ದ್ಯಾನ್ ವೆಪನ್. ಪೆನ್ನು ಒಂದು ಚಾಕು ಚೂರಿ ಏನೋ ಶಸ್ತ್ರ ಅಂತೀವಿ, ಅದಕ್ಕಿಂತ ಹರಿತವಾದ್ದು ಪೆನ್ನು ಅಂತ ಯಾರೋ ಪುಣ್ಯಾತ್ಮರು DV ಗುಂಡಪ್ಪ ಅಂತವು ಹೇಳಿಬಿಟ್ರು. ಅದು ಜಾರಿಗೆ ಬಂದುಬಿಡ್ತು ಅಷ್ಟೇ. ಅದನ್ನು ಉಪಯೋಗಿಸ್ಕೊಳ್ಳೋದು ಬೇರೆ ರೀತಿಯೆಲ್ಲ ಉಪಯೋಗಿಸ್ಕೊಂಡ್ರು. ಈಗ ಫಾರ್ ಎಕ್ಸಾಂಪಲ್ಲು ಜನವಾಣಿನ ಒಂದು ಪತ್ರಿಕೆ ಬರ್ತಾಯಿತ್ತು, ಬಸವನಗುಡಿಯಿಂದ ಬರ್ತಾಯಿತ್ತು. ಅದನ್ನು ನಡೆಸ್ತಾ ಇದ್ದವರು BMS ಅಂತ, ಈಗಲಿದೆ BM ಶ್ರೀನಿವಾಸಯ್ಯ ಟ್ರಸ್ಟ್ ಅಂತೇಳಿ, ಅವ್ರ ಬೇರೆ ಕಾಲೇಜುಗಳೆಲ್ಲ ಬಸವನಗುಡಿಯಲ್ಲಿ ಇದೆ. ಅವರ ಫ್ಯಾಮಿಲಿ ಒಡೆತನದಲ್ಲಿ ಇಟ್ಟದು. ಅದನ್ನು MD ನಟರಾಜ್ ಅವರು ಪರ್ಚೇಸ್ ಮಾಡ್ತಾರೆ, ದೇವರಾಜ್ ಅರಸು ಅಳಿಯವರು. ಈಗ ದೇವರಾಜ್ ಅರಸು ಅಳಿಯನಿಗೆ ಪತ್ರಿಕೆ ಯಾಕೆ ಬೇಕಿತ್ತು? MD ನಟರಾಜ್ ಡಾಕ್ಟ್ರೇ ಇರ್ಬೋದು, MBBS ಓದಿದ್ರು ಅವರು, ಬಟ್ ಅವ್ರಿಗೆ ಪತ್ರಿಕೆ ಅವಶ್ಯಕತೆ ಇರಲಿಲ್ಲ. ಆ ಥರ ನೋಡಿದ್ರೆ ಅವ್ರ ಮಾವ ದೇವರಾಜ್ ಅರಸನ್ನ ಉಪಯೋಗಿಸ್ಕೊಂಡು ಒಂದು ನರ್ಸಿಂಗ್ ಹೋಮೇ ಕಟ್ಟಿಸ್ಕೋಬೋದಾಗಿತ್ತಲ್ಲ ಅವರು. ಅಂಥ ಒಂದು ಬ್ರಾಡ್ ಮೈಂಡೆಡ್ಡು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನಂಗಿದ್ರೆ MBBS ಕ್ವಾಲಿಫೈಡ್ ಡಾಕ್ಟರು, ಮಾವ ಮುಖ್ಯಮಂತ್ರಿ, ದೇವರಾಜ ಅರಸುಗಿಂತ ಪ್ರಭಾವಶಾಲಿ ಮುಖ್ಯಮಂತ್ರಿ ಮತ್ತೊಬ್ಬ ಹುಟ್ಟಲಿಲ್ಲ, ಬರಲಿಲ್ಲ ಕರ್ನಾಟಕದ ಮಟ್ಟಿಗೆ. ಇಂದಿರಾ ಗಾಂಧಿನೇ ಒಂದು ಟೈಮ್ನಲ್ಲಿ ಅರಸುವಿಗೆ ಆಶ್ರಯ ಕೋರಿ ಬಂದವರು ಅವರು ಚಿಕ್ಕಮಂಗ್ಳೂರಿಗೆ, ಅದು ಬೇರೆ ವಿಷಯ. ಅದು ಅಂದರೆ ನಾನು ಹೇಳೋದು, ಪತ್ರಿಕೆಯನ್ನು ದುರುಪಯೋಗ ಅನ್ನೋದು ಆಗಿನ ಕಾಲಕ್ಕೆ ಶುರುವಾಯಿತು. ನಾನು ಈಗಲೂ ಬೇಕಾದ್ರೆ ಓಪನ್ ಆಗಿ ಹೇಳ್ತೀನಿ, ಭಾಳ ಜನ ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ಬೋದು. ಮಹಾತ್ಮ ಗಾಂಧಿ ಜರ್ನಲಿಸ್ಟ್, ಹರಿಜನ ಅಂತ ಒಂದು ಪತ್ರಿಕೆ ಮಾಡ್ತಾಯಿದ್ರು. ಬಟ್ ಮಹಾತ್ಮ ಗಾಂಧಿಗೆ ಒಂದು ಏಮ್ ಇತ್ತು, ಒಂದು ಗುರಿ ಇತ್ತು. ಪತ್ರಿಕೋದ್ಯಮದಿಂದ ನಮ್ಮ ಏನು ಸಂಕಲ್ಪ ಇದೆ ಸ್ವಾತಂತ್ರ್ಯ, ಅದಕ್ಕೇನಾದರೂ ಅನುಕೂಲ ಆಗ್ಬೋದು ಅಂಥೇಳಿ ಒಂದು ಸಣ್ಣ ಲೆವೆಲ್ನಲ್ಲಿ ಹರಿಜನ ಅಂತ ಮಾಡಿದ್ರು. ಆಮೇಲೆ ಯಂಗ್ ಇಂಡಿಯಾ ಅಂತ ಒಂದು ಪತ್ರಿಕೆ ಮಾಡ್ದಂಗೆ ಜ್ಞಾಪಕ. ಇದೆಲ್ಲ ಮಹಾತ್ಮ ಗಾಂಧಿ ನೆಹರು ಕಾಲದ್ದು. ನೆಹರು ಹೇಗೆ ಬೇಕಾಗಿತ್ತು ಪತ್ರಿಕೆ? ಮಹಾತ್ಮ ಗಾಂಧಿ ವಿಷನ್ ಬೇರೆ ಇತ್ತು, ನೆಹರು ವಿಷನ್ನೇ ಬೇರೆ ಇತ್ತು. ನ್ಯಾಷನಲ್ ಹೆರಾಲ್ಡ್ ಅಂತ ಬಂತು. ಇವತ್ತು ಅತ್ಯಂತ ವಿವಾದಕ್ಕೆ ಎಡೆಗಟ್ಟಿದೆ. ಅದು ಸಾವಿರಾರು ರೂಪಾಯಿ ಎಲ್ಲ, ಅದು ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡ್ರೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯಾಲ್ಯೂ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗಿದೆ. ದೊಡ್ಡ ವಿವಾದ ಆಗಿದೆ, ಎಷ್ಟೋ ವರ್ಷ ನಿಂತು ಹೋಗಿದೆ. ಇವತ್ತಿಗೂ ಮೊನ್ನೆ ಎಲ್ಲ ನೀವು ಮಾಧ್ಯಮದಲ್ಲಿ ಗಮನಿಸಿದ್ದೀರಿ, ತುಂಬ ವಿವಾದಕ್ಕೆ ಒಳಪಟ್ಟಿದೆ. ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಡ್ತಾಯಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಅವ್ರನ್ನ ಕೇಳ್ತೀನಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಎಲ್ಲರೂ ನೋಡಿದ್ದೀರಾ?
ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಾದರೂ ಮಾರಾಟ ಆಗ್ತಾ ಇದೆಯಾ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆನ ಓದಿದ್ದೀರಾ, ನೋಡಿದ್ದೀರಾ? ಆದರೂ ಕೂಡ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಈ ಸಿದ್ದರಾಮಯ್ಯ ಸರ್ಕಾರ, ನಾನು ನಿನ್ನೆ ಮೊನ್ನೆ ಕತೆ ಹೇಳ್ತಾ ಇರೋದು, ಸಿದ್ದರಾಮಯ್ಯ ಸರ್ಕಾರ ಕೋಟಿಗೂ ರೂಪಾಯಿ ಜಾಹೀರಾತು ಕೊಡ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್. ಅಂದರೆ ನಾನು ಇವೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನಿಜವಾದ ಪತ್ರಿಕೋದ್ಯಮದ ಆಸಕ್ತಿ ಇವರಿಗಿಲ್ಲ. ಕೈನಲ್ಲಿ ಚಾಕು ಇಟ್ಕೊಂಡ್ರೆ ರೌಡಿ ಅಂತಾರೆ, ಕೈನಲ್ಲಿ ಮಚ್ಚಿಟ್ಕೊಂಡ್ರೆ ಕೊಲೆಗಾರ ಕಾಣ್ತಾರೆ, ಕೈನಲ್ಲಿ ಸಣ್ಣ ಬ್ಲೇಡ್ ಇಟ್ಕೊಂಡ್ರೆ ಪಿಕ್ ಪ್ಯಾಕೆಟು ಅಂತಾರೆ. ನಾನು ಸಂಪಾದಕ ಅಂತೇಳಿ ಒಂದು ID ಕಾರ್ಡ್ ಹಾಕೊಂಡ್ಬಿಟ್ರೆ ಅದು ಇದಕ್ಕೆಲ್ಲದಕ್ಕಿಂತ ಮೋಸ್ಟ್ ಡೇಂಜರಸ್ ಅದು. ಅದನ್ನು ಅನೇಕ ಜನ 90% ಮಂದಿ ಪತ್ರಿಕೆಯನ್ನು ಆಯುಧವನ್ನಾಗಿರಿಸ್ಕೊಂಡ್ರು. ಇಂಥದ್ರಲ್ಲಿ ಜಯರಾಜು ನಾನು ಒಂದು ಪತ್ರಿಕೆ ಮಾಡ್ಕೋಬೇಕು ಅಂತ ಒಂದು ಆಸಕ್ತಿ ತೋರಿಸಿದ್ರಲ್ಲಿ ವಿಶೇಷತೆ ಏನೂ ಇಲ್ಲ. ನಾನು ಯಾಕೆ ಸಂಪಾದಕ ಆಗಬಾರ್ದು? ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ವಿವರಿಸಬೇಕು ಅಂತ ಹೇಳಿದ್ರೆ, ಒಬ್ಬ ಪತ್ರಿಕೆ ಮಾಡೋದಕ್ಕೆ ಕೈನಲ್ಲಿ ಕಾಸಿದ್ರೆ ಸಾಕು, ಬೇರೆ ಏನೂ ಬೇಡ. ತಲೆಯಲ್ಲಿ 3 ಕಾಸಿನ ಬುದ್ಧಿ ಅವಶ್ಯಕತೆ ಇಲ್ಲ, ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ, ವಯಸ್ಸಿನ ಲಿಮಿಟೇಷನ್ಸ್ ಇಲ್ಲ, ದೇಹದ ಹಡೆ ಏನು ಬೇಕಿಲ್ಲ, ಯಾವ ನಿಮಗೆ ರಿಟರ್ನ್ ಟೆಸ್ಟು ಇಲ್ಲ, ಫಿಸಿಕಲ್ ಟೆಸ್ಟು ಇಲ್ಲ, ನಮ್ಮ ಡಾಕ್ಟ್ರು ಮೆಡಿಕಲ್ ಟೆಸ್ಟು ಇಲ್ಲ, ಯಾವ ಟೆಸ್ಟು ಇಲ್ಲ, ಯಾವ ಕ್ವಾಲಿಫಿಕೇಷನ್ನೂ ಇಲ್ಲ, ಏನೂ ಬೇಡ, ನೀವು ಪತ್ರಿಕೆ ಎಡಿಟರ್ ಆಗ್ಬೋದು. ಈ ಸಂವಿಧಾನದಲ್ಲೂ ಇದೆ. ಇದೆಲ್ಲ ಕೆಲವೆಲ್ಲ ಬದಲಾವಣೆ ಆಗಿದೆ ಇತ್ತೀಚೆಗೆ. ಪತ್ರಿಕೆ ಯಾರು ನಡೆಸಬೇಕು, ಅವ್ರ ಕ್ವಾಲಿಫಿಕೇಷನ್ ಏನು ಅದನ್ನು ಕೇಳಿದ್ದಾರೆ. ನನಗಷ್ಟು ನಾಲೆಡ್ಜ್ ಇಲ್ಲ. ನಾನು ಆ್ಯಕ್ಟಿವ್ ಜರ್ನಲಿಸಮ್, ಸಕ್ರಿಯ ಪತ್ರಿಕೋದ್ಯಮದಿಂದ ದೂರ ಇದ್ದೀನಿ. ಒಂದು ವಯಸ್ಸಿನ ಇದು